ನೋಡಿ, $1 million ಅಷ್ಟು ಬಿಸ್ನೆಸ್ ಮಾಡಬೇಕು, $1 million ನಾವು ಅರ್ನ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ಒಂದ್ ಕೆಲಸ ಮಾಡಿ, ಜನಗಳನ್ನ ಲೇಜಿ ಮಾಡಿ. ಹೆಂಗೆ ನಾನು ಹೇಳ್ತೀನಿ ನೋಡಿ. ನಾವು ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ವಿ, ಊಟ ಬೇಕು ಅಂದ್ರೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಿ, ಹೋಟೆಲ್ಗೆ ಹೋಗ್ತಾ ಇದ್ವಿ, ಚಿಕ್ಕ ಪುಟ್ಟ ರೋಡ್ ಸೈಡ್ ಒಂದು ಚಿಕ್ಕದ ಯಾವ್ದೋ ಒಂದು ಶಾಪ್ಗೆ ಹೋಗ್ಬಿಟ್ಟು ಏನೋ ಒಂದು ತಿಂತಾ ಇದ್ವಿ. ಆದ್ರೆ ಇದೇ ಐಡಿಯಾನ ಝೊಮ್ಯಾಟೊ ಏನ್ ಮಾಡುತ್ತೆ, ಝೊಮ್ಯಾಟೊ, ಸ್ವಿಗ್ಗಿ ಆಟೋಮೇಷನ್ ಆಗಿ ಕ್ರಿಯೇಟ್ ಮಾಡಿದ್ರು. ಆದ್ರೆ ಈಗ ಝೊಮ್ಯಾಟೊ ಇಂದ ಫುಡ್ ನಮ್ಮ ಮನೆಗೆ ಬರುತ್ತೆ, ವಿತ್ ಆಫರ್ ಆಗಿ ಮನೆಗೆ ಬರುತ್ತೆ, ಸರಿನಾ? ಈಗ ಜನ ಏನ್ ಮಾಡ್ತಾ ಇದಾರೆ, ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ. ಜನ ಪೇ ಮಾಡೋಕ್ ರೆಡಿ ಇದ್ದಾರೆ ಎಕ್ಸ್ಟ್ರಾ ಚಾರ್ಜ್ ಡೆಲಿವರಿಗಾಗಿ. ಈಗ ನಮ್ಮ ಸೊಸೈಟಿ ಓಕೆ ಟು ಪೇ 20%. ಈಗ ಅವ್ರು ಎಷ್ಟು % ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ತಗೊಂಡ್ರು, ಓಕೆ ಟು ಪೇ. ಆಮೇಲೆ UPI ಬಂತು. UPI ಏನ್ ಮಾಡ್ತು, ಮೊದಲು ಕ್ರೆಡಿಟ್ ಕಾರ್ಡ್, ಆ ಪೇಮೆಂಟ್, ಈ ಪೇಮೆಂಟ್ ಏನೇನಾಯ್ತು. ಈಗ UPI ಬಂದ್ಮೇಲೆ ಸಿಂಗಲ್ ಕ್ಲಿಕ್ ಸಿಂಗಲ್ ಪೇಮೆಂಟ್ ಅಷ್ಟೇ. ಆಮೇಲೆ ಬ್ಲಿಂಕಿಟ್, ಝೆಪ್ಟೋ ಇದೆಲ್ಲ ಏನ್ ಮಾಡ್ತಾ ಇದಾವೆ, ನಿಮ್ಗೆ ಏನ್ ಬೇಕು, ಏನ್ ಬೇಕಾದ ಐಟಮ್ ನ ನಿಮ್ ಮನೆ ಹತ್ರಕ್ಕೆ 10 ಮಿನಿಟ್ಸ್ ಅಲ್ಲಿ ತಲುಪಿಸ್ತಾ ಇದಾರೆ. ಅವ್ರೇನ್ ಮಾಡ್ತಾರೆ, ಪೇ ಟು ಎಕ್ಸ್ಟ್ರಾ 16 ರೂಪೀಸ್, ಆಮೇಲೆ ಹ್ಯಾಂಡ್ಲಿಂಗ್ ಚಾರ್ಜಸ್ ₹5. ಈ ತರ ಒಂದ್ 20-25 ರೂಪಾಯಿನ ನೀವು ಬೇಕಾದ ಐಟಮ್ 10 ನಿಮಿಷದಲ್ಲಿ ನಿಮ್ ಮನೆಗೆ ತಂದ್ಕೊಡ್ತಾರೆ. ಊಬರ್, ಓಲಾ ಏನ್ ಮಾಡಿದ್ರು, ಫಸ್ಟ್ ಎಲ್ಲ ಜನ ಕ್ಯಾಬ್ ಹುಡುಕಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರು, ಅವ್ರ ಜೊತೆ ಬಾರ್ಗಿನ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರು ದೊಡ್ಡ ದೊಡ್ಡ ಸಿಟೀಸ್ ನಲ್ಲಿ. ಈಗ ಅದೆಲ್ಲ ಸಿಂಪಲ್ ಆಗಿ ಹೋಗ್ಬಿಟ್ಟಿದೆ. ಈ ಕಂಪನಿಗಳಿಗೆ ಏನ್ ರನ್ ಆಗ್ತಾ ಇದೆ ಇಂಡಿಯಾದಲ್ಲಿ, ಇದಕ್ಕೆಲ್ಲ ದೊಡ್ಡ ದೊಡ್ಡ ಫೌಂಡರ್ಸ್, ಬ್ಯಾಕ್ ಎಂಡ್ ಅಲ್ಲಿ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಇಲ್ಲ ಅವ್ರಿಗೆಲ್ಲ. ಅವರು ಸಹ ಸ್ಟೂಡೆಂಟ್ಸ್, IIT ನಲ್ಲೆಲ್ಲ ಕೆಲವರು ಡ್ರಾಪ್ ಔಟ್ ಆಗಿರೋಂಥವ್ರು, ಡಿಗ್ರಿ ಡ್ರಾಪ್ ಔಟ್, ಇಂಜಿನಿಯರ್ ಡ್ರಾಪ್ ಔಟ್, ಈ ತರ ಸ್ಟೂಡೆಂಟ್ಸ್ ಏನೇ ಕಟ್ಟಿರುವಂತ ಕಂಪನಿಗಳಿದೆಲ್ಲ. ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದ್ದು ಝೆಪ್ಟೋ ಇವತ್ತು ನಂಬರ್ 1 ಲೀಡಿಂಗ್ ಕಂಪನಿ ಇದೆ 10 ಮಿನಿಟ್ಸ್ ಲಾಸ್ಟ್ ಮಿನಿಟ್ ಡೆಲಿವರಿ ಆಪ್ಸ್ ಗಳಲ್ಲಿ. ಇವತ್ತು ಅವರೆಲ್ಲ ಸ್ಟಾರ್ಟ್ಅಪ್ ಅನ್ನೋ ಒಂದು ಪದದಲ್ಲಿ ಉಟ್ಕೊಂಡಂತ ಸ್ಟಾರ್ಟ್ಅಪ್ ಕಂಪನಿಗಳು ಇವತ್ತು ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಧನ್ಯವಾದಗಳು ನನ್ನ ಈ ವಿಡಿಯೋ ನೋಡಿಕ್ಕೆ. ಇದು ನನ್ನ ಅಭಿಪ್ರಾಯ. ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಸಿಗ್ತೀನಿ.